ನಮಸ್ಕಾರ ರೈತ ಬಾಂಧವರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಜೀವಾಮೃತದ ತಯಾರಿಕೆಯನ್ನ ನೋಡಿದ್ವಿ. ಆದರೆ ಹಲವರು ಕೇಳಿದ ಪ್ರಶ್ನೆ ಒಂದೇ: ಜೀವಾಮೃತ ಹಾಕಿದ್ಮೇಲೆ ಮಣ್ಣಿನೊಳಗೆ ನಿಜವಾಗಿ ಏನಾಗುತ್ತದೆ? ಎರೆಹುಳುಗಳು ಯಾಕೆ ಕೆಲವು ಹೊಲಗಳಲ್ಲಿ ಹೆಚ್ಚು ಕಾಣಿಸುತ್ತವೆ, ಕೆಲವು ಹೊಲಗಳಲ್ಲಿ ಸಂಪೂರ್ಣ ಕಾಣಿಸುವುದಿಲ್ಲ? ಮಣ್ಣಿನ ಮೇಲೆ ಒಣಹುಲ್ಲು ಅಥವಾ ಎಲೆಗಳನ್ನು ಹಾಕೋದು ಯಾಕೆ ಇಷ್ಟು ಮುಖ್ಯ? ಇವತ್ತು ಈ ಭಾಗದಲ್ಲಿ ಮಣ್ಣಿನೊಳಗೆ ನಡೆಯುತ್ತಿರುವ ಕಣ್ಣಿಗೆ ಕಾಣದ ವಿಜ್ಞಾನವನ್ನ ತಿಳಿಯೋಣ. ಯಾಕಂದ್ರೆ ಮಣ್ಣಿನ ಆಳದಲ್ಲಿ ಒಂದು ದೊಡ್ಡ ಜೀವಂತ ಜಗತ್ತೂ ಇದೆ. ಇನ್ನೊಂದು ಕ್ಷಣವೂ ತಡಮಾಡದೆ ಮಣ್ಣಿನ ಒಳಗಿನ ಆ ಅದ್ಭುತ ಜಗತ್ತಿಗೆ ಹೋಗೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಇಂದು ತಿಳಿಯುವ ಒಂದು ವಿಷಯ ನಿಮ್ಮ ಹೊಲದಲ್ಲಿ ಫರ್ಟಿಲೈಸರ್ ಖರ್ಚನ್ನೇ ಬದಲಾಯಿಸಬಹುದು. ಹಿಂದಿನ ಸಂಚಿಕೆಯಲ್ಲಿ ನಾವು ಜೀವಾಮೃತವನ್ನು ಸಿದ್ಧಪಡಿಸಿದವು. ಆದರೆ ಅದು ಕೇವಲ ಆರಂಭ ಮಾತ್ರ. ಜೀವಾಮೃತ ಅಂದರೆ ಆಹಾರ. ಆದರೆ ಆ ಆಹಾರವನ್ನು ತಿನ್ನೋವರು ಯಾರು? ಮಣ್ಣಿನೊಳಗೆ ಲಕ್ಷಾಂತರ ಸೂಕ್ಷ್ಮಜೀವಿಗಳು, ಕೋಟ್ಯಾಂತರ ಜೀವಿಗಳು ಕೆಲಸ ಮಾಡುತ್ತಿವೆ. ಅವುಗಳಲ್ಲಿ ಅತಿ ದೊಡ್ಡ ಸಹಾಯಗಾರ ಎರೆಹುಳು. ಸಾಮಾನ್ಯವಾಗಿ ನೋಡಿದರೆ ಇದು ಒಂದು ಸಣ್ಣ ಹುಳು ಅನ್ನಿಸುತ್ತದೆ. ಆದರೆ ವಿಜ್ಞಾನ ಹೇಳೋದು ಬೇರೆ. ಒಂದು ಆರೋಗ್ಯಕರ ಹೊಲದ 1 ಎಕರೆ ಮಣ್ಣಿನಲ್ಲಿ ಲಕ್ಷಾಂತರ ಎರೆಹುಳುಗಳು ಇರಬಹುದು. ಪ್ರತಿ ಎರೆಹುಳು ದಿನಕ್ಕೆ ತನ್ನ ದೇಹದ ತೂಕಕ್ಕೆ ಸಮಾನವಾದ ಮಣ್ಣನ್ನು ಒಳಗೆ ತೆಗೆದು ಮತ್ತೆ ಹೊರಗೆ ಬಿಡುತ್ತದೆ. ಅಂದರೆ ಮಣ್ಣಿನೊಳಗೆ ಪ್ರತಿದಿನ ದೊಡ್ಡ ಮಟ್ಟದ ಪರಿವರ್ತನೆ ನಡೆಯುತ್ತಿದೆ. ಆದರೆ ರಾಸಾಯನಿಕ ಕೃಷಿಯಲ್ಲಿ ಏನಾಯಿತು? ರಾಸಾಯನಿಕ ಗೊಬ್ಬರ, ಹೆಚ್ಚಾದ ಉಷ್ಣಾಂಶ, ಮಣ್ಣಿನ ಮೇಲ್ಮೈ ಬೆತ್ತಲಾಗಿರುವುದು, ಈ 3 ಕಾರಣಗಳಿಂದ ಎರೆಹುಳುಗಳು ಮೇಲಿನ ಪದರ ಬಿಟ್ಟು ಆಳಕ್ಕೆ ಹೋಗಿಬಿಟ್ಟವು. ಕೆಲವೆಡೆ ಸಂಪೂರ್ಣ ನಾಶವಾಯಿತು. ಆದ್ದರಿಂದ ಹಲವಾರು ಹೊಲಗಳಲ್ಲಿ ಮಣ್ಣು ಮೇಲಿನಿಂದ ಚೆನ್ನಾಗಿ ಕಾಣಿಸಿದ್ರೂ ಬೇರುಗಳು ಆಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಣ್ಣಿನ ಜೀವಶಕ್ತಿ ಕಡಿಮೆಯಾಗಿದೆ. ಈಗ ಪ್ರಶ್ನೆ: ಜೀವಾಮೃತ ಹಾಕಿದ ತಕ್ಷಣ ಎರೆಹುಳುಗಳು ಮೇಲೆ ಬರ್ತಾವಾ? ಇಲ್ಲ. ಅವು ಮೇಲೆ ಬರಲು ಒಂದು ಗುಪ್ತ ಪರಿಸ್ಥಿತಿ ಬೇಕು. ಅದೇ ತಂಪು, ಅದೇ ಸುರಕ್ಷತೆ, ಅದೇ ಆಹಾರ. ಇದನ್ನ ಒಟ್ಟಿಗೆ ಕೊಡುವ ವಿಧಾನವೇ ಆಚ್ಛಾದನೆ. ಮಣ್ಣಿನ ಹೊದಿಕೆ, ಆಚ್ಛಾದನೆಯ ವಿಜ್ಞಾನ. ಒಂದು ಪ್ರಶ್ನೆ ಕೇಳಿ: ಕಾಡಿನಲ್ಲಿ ಯಾರಾದರೂ ಗೊಬ್ಬರ ಹಾಕ್ತಾರಾ? ಯಾರಾದರೂ ಕಳೆ ತೆಗಿತಾರಾ? ಯಾರಾದರೂ ನೀರು ಹಾಕ್ತಾರಾ? ಇಲ್ಲ. ಆದರೂ ಕಾಡಿನ ಮಣ್ಣು ಅತ್ಯಂತ ಶಕ್ತಿಶಾಲಿ. ಯಾಕೆ? ಯಾಕಂದ್ರೆ ಪ್ರಕೃತಿ ಒಂದು ನಿಯಮ ಪಾಲಿಸ್ತದೆ. ಮಣ್ಣು ಯಾವತ್ತೂ ಬೆತ್ತಲಾಗಿರೋದಿಲ್ಲ. ನೆಲದ ಮೇಲೆ ಯಾವಾಗಲೂ ಒಣ ಎಲೆಗಳು, ಕೊಂಬೆಗಳು, ಹುಲ್ಲು, ಜೀವಾವಶೇಷಗಳು ಇರ್ತವೆ. ಇದನ್ನೇ ನಾವು ಆಚ್ಛಾದನೆ ಅಂತ ಕರಿತೀವಿ. ಆಚ್ಛಾದನೆ ಅಂದ್ರೆ ಕೇವಲ ಹೊದಿಕೆಯಲ್ಲ, ಇದು ಮಣ್ಣಿಗೆ ಜೀವರಕ್ಷಕ ಪದರ. ಸೂರ್ಯನ ಕಿರಣ ನೇರವಾಗಿ ಮಣ್ಣಿನ ಮೇಲೆ ಬಿದ್ದರೆ ಮೇಲ್ಮೈ ಉಷ್ಣಾಂಶ 50 ಡಿಗ್ರಿಗಿಂತ ಹೆಚ್ಚು ಹೋಗಬಹುದು. ಆ ಉಷ್ಣಾಂಶದಲ್ಲಿ ಸೂಕ್ಷ್ಮಜೀವಿಗಳು ಬದುಕೋದು ಕಷ್ಟ. ಆದರೆ ಒಣಹುಲ್ಲಿನ ಪದರ ಇದ್ರೆ ಮಣ್ಣು ತಂಪಾಗಿರುತ್ತದೆ, ತೇವಾಂಶ ಉಳಿಯುತ್ತದೆ, ಜೈವಿಕ ಪದಾರ್ಥ ನಿಧಾನವಾಗಿ ಕರಗುತ್ತದೆ, ಎರೆಹುಳುಗಳಿಗೆ ಆಹಾರ ಸಿಗುತ್ತದೆ. ಸುಭಾಷ್ ಪಾಲೇಕರ್ 3 ರೀತಿಯ ಆಚ್ಛಾದನೆ ಹೇಳ್ತಾರೆ. ಮೊದಲದು ಮೃದಾಚ್ಛಾದನೆ, ಮಣ್ಣಿನ ಮೇಲ್ಮೈ ಸಡಿಲಗೊಳಿಸುವುದು. ಎರಡನೆಯದು ಕಾಷ್ಠಾಚ್ಛಾದನೆ, ಒಣಗಿದ ಎಲೆ, ಒಣಹುಲ್ಲು, ಬೆಳೆ ಅವಶೇಷ. ಮೂರನೆಯದು ಸಜೀವಾಚ್ಛಾದನೆ, ಅಂತರ ಬೆಳೆ. ಇದು ಕೇವಲ ಕಳೆ ತಡೆಗಟ್ಟುವುದಲ್ಲ, ಇದು ಮಣ್ಣಿನ ಜೀವಂತ ವ್ಯವಸ್ಥೆ ನಿರ್ಮಿಸುತ್ತದೆ. ಎರೆಹುಳು ಮಣ್ಣಿನ ಅಸಲಿ ಇಂಜಿನಿಯರ್. ಈಗ ಮುಖ್ಯ ಹಂತ ಶುರುವಾಗುತ್ತದೆ. ಜೀವಾಮೃತ ಹಾಕಿದಿರಿ, ಆಚ್ಛಾದನೆ ಮಾಡಿದಿರಿ. ಮುಂದೆ ಏನಾಗುತ್ತದೆ? ಮೊದಲು ದಿನ ಸೂಕ್ಷ್ಮಜೀವಿಗಳು ಚುರುಕಾಗುತ್ತವೆ. ಎರಡನೇ ದಿನ ಜೈವಿಕ ವಾಸನೆ ಹೆಚ್ಚಾಗುತ್ತದೆ. ಕೆಲ ದಿನಗಳಲ್ಲಿ ಎರೆಹುಳುಗಳು ಇದನ್ನು ಗುರುತಿಸುತ್ತವೆ. ಆಮೇಲೆ ಅವು ಮೇಲಕ್ಕೆ ಬರಲು ಶುರು ಮಾಡುತ್ತವೆ. ಎರೆಹುಳು ಒಂದು ಸಾಮಾನ್ಯ ಹುಳುವಲ್ಲ, ಇದು ಜೀವಂತ ಮಣ್ಣು ತೋಡುವ ಯಂತ್ರ. ಇದು ಚಲಿಸುವಾಗ ಮಣ್ಣಿನೊಳಗೆ ಸಾವಿರಾರು ಸಣ್ಣ ದಾರಿಗಳನ್ನು ಸೃಷ್ಟಿಸುತ್ತದೆ. ಆ ದಾರಿಗಳ ಮೂಲಕ ನೀರು ಕೆಳಗೆ ಹೋಗುತ್ತದೆ, ಗಾಳಿ ಒಳಗೆ ಸೇರುತ್ತದೆ, ಬೇರುಗಳು ಆಳಕ್ಕೆ ಹೋಗುತ್ತವೆ. ಅಂದರೆ ಉಚಿತ ನೀರಿನ ದಾರಿ, ಉಚಿತ ಗಾಳಿಯ ದಾರಿ. ಎರೆಹುಳು ಹೊರಹಾಕುವ ಮಣ್ಣು ಅತ್ಯುತ್ತಮ ಗೊಬ್ಬರ. ಅದರೊಳಗೆ ನೈಸರ್ಗಿಕವಾಗಿ ನೈಟ್ರೋಜನ್, ರಂಜಕ, ಪೊಟ್ಯಾಷ್ ಸಸ್ಯಕ್ಕೆ ಸಿದ್ಧ ರೂಪದಲ್ಲಿ ಇರುತ್ತವೆ. ಅಂದರೆ
ಕಾರ್ಖಾನೆಯಲ್ಲಿ ಸಿಗುವ ಗೊಬ್ಬರಕ್ಕಿಂತ ಸಸ್ಯಕ್ಕೆ ಬೇಗ ಲಭ್ಯವಾಗಬಹುದು. ಒಂದು ಆರೋಗ್ಯಕರ ಹೊಲದಲ್ಲಿ ಪ್ರಕೃತಿ ಪ್ರತಿದಿನ ಗೊಬ್ಬರ ತಯಾರಿಸುತ್ತಿದೆ. ಲಾಭದ ಅಸಲಿ ಲೆಕ್ಕ. ಈಗ ರೈತನಿಗೆ ಮುಖ್ಯ ಪ್ರಶ್ನೆ, ಇದರಿಂದ ಲಾಭ ಎಷ್ಟು? ಮೊದಲ ಲಾಭ ನೀರು ಉಳಿವು. ಆಚ್ಛಾದನೆ ಇದ್ದರೆ ತೇವಾಂಶ ಬೇಗ ಆವಿಯಾಗುವುದಿಲ್ಲ. ಕೆಲವೆಡೆ ಅರ್ಧದಷ್ಟು ನೀರು ಉಳಿಯಬಹುದು. ಎರಡನೇ ಲಾಭ ಕಳೆ ಕಡಿಮೆಯಾಗುತ್ತದೆ. ಸೂರ್ಯನ ಬೆಳಕು ಮಣ್ಣಿನ ಮೇಲ್ಮೈಗೆ ತಲುಪುವುದಿಲ್ಲ. ಆದ್ದರಿಂದ ಕಳೆ ಮೊಳಕೆ ನಿಧಾನವಾಗುತ್ತದೆ. ಮೂರನೇ ಲಾಭ ಕೆಲಸದ ವೆಚ್ಚ ಕಡಿಮೆಯಾಗುತ್ತದೆ. ನಾಲ್ಕನೇ ಲಾಭ ಗೊಬ್ಬರ ಅವಲಂಬನೆ ಕಡಿಮೆಯಾಗುತ್ತದೆ. ಐದನೇ ಲಾಭ ಮಣ್ಣು ವರ್ಷದಿಂದ ವರ್ಷಕ್ಕೆ ಉತ್ತಮವಾಗುತ್ತದೆ. ರಾಸಾಯನಿಕ ಕೃಷಿಯಲ್ಲಿ ವೆಚ್ಚ ಹೆಚ್ಚಾಗುತ್ತದೆ, ಆದರೆ ಮಣ್ಣು ದುರ್ಬಲವಾಗುತ್ತದೆ. ನೈಸರ್ಗಿಕ ಕೃಷಿಯಲ್ಲಿ ಮೊದಲಿಗೆ ಸಹನೆ ಬೇಕು, ಆದರೆ ನಂತರ ಮಣ್ಣು ನಿಮ್ಮ ಜೊತೆ ಕೆಲಸ ಮಾಡುತ್ತದೆ. ಆದರೆ ಇನ್ನೊಂದು ದೊಡ್ಡ ಪ್ರಶ್ನೆ ಉಳಿದಿದೆ. ಮಣ್ಣು ಶಕ್ತಿಯಾಯಿತು, ಬೇರುಗಳು ಬಲವಾದವು. ಆದರೆ ಕೀಟ ಬಂದರೆ, ರೋಗ ಬಂದರೆ, ವಿಷಕಾರಿ ಔಷಧಿ ಇಲ್ಲದೆ ಹೇಗೆ ತಡೆಯುವುದು? ಇಲ್ಲಿ ಸುಭಾಷ್ ಪಾಲೇಕರ್ ಇನ್ನೊಂದು ಶಕ್ತಿಯುತ ಆಯುಧ ಕೊಡುತ್ತಾರೆ. ದಶಪರ್ಣಿ ಅರ್ಕ, ಅಗ್ನಿಯಸ್ತ್ರ. ಕಹಿ ಎಲೆಗಳು, ಗೋಮೂತ್ರ ಹುರಿಯುವ ಪ್ರಕ್ರಿಯೆ, ಆದರೆ ಪರಿಣಾಮ ದೊಡ್ಡದು. ಮುಂದಿನ ಭಾಗದಲ್ಲಿ ಯಾವ ಎಲೆ ಬೇಕು, ಯಾವ ಪ್ರಮಾಣ, ಎಷ್ಟು ದಿನ ಇರಿಸಬೇಕು, ಯಾವ ಸಮಯದಲ್ಲಿ ಸಿಂಪಡಿಸಬೇಕು, ಇದನ್ನ ಸಂಪೂರ್ಣವಾಗಿ ನೋಡೋಣ. ಮುಂದಿನ ಭಾಗ ತಪ್ಪಿಸಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.